ಗುಡ್ ಈವ್ನಿಂಗ್ ಕ್ಲಾಸ್. ವೆಲ್ಕಮ್ ಟು ಓಷನ್ ಆಫ್ ನಾಲೆಜ್ ಅಕಾಡೆಮಿ. ಇವತ್ತಿನ ಕ್ಲಾಸಿನಲ್ಲಿ ಒಂದು ಸ್ಮಾಲ್ ಎಸ್ಸೆ ತಂದಿದ್ದೀನಿ. ಅದು ಯಾವುದೆಂದರೆ ವ್ಯಾಲ್ಯೂ ಆಫ್ ದ ಎಜುಕೇಶನ್. ನಮಗೆ ಶಿಕ್ಷಣ ಎಷ್ಟು ನಮ್ಮ ಜೀವನದಲ್ಲಿ ಮುಖ್ಯವಿದೆ, ಅದರ ಮಹತ್ವವೇನು ಎನ್ನುವುದನ್ನು ಈ ಎಸ್ಸೆ ಮೂಲಕ ತಿಳಿದುಕೊಳ್ಳೋಣ. ಇದು ನ್ಯೂ ಎಸ್ಸೆ ಮತ್ತು ಬೆಸ್ಟ್ ಆಗಿದೆ. ಸ್ವಲ್ಪ ಅರ್ಥ ಮಾಡಿಕೊಂಡು ಓದಿದ್ರು ನೀವು ಯಾವುದೇ ಎಕ್ಸಾಮ್ಗಳಲ್ಲೂ ಎಸ್ಸೆ ಬರೆಯುವ ಮಾರ್ಗದಲ್ಲಿ ನೀವು ಇದು ಎಸ್ಸೆಯನ್ನು ಆರಾಮಾಗಿ ಬರೆಯಬಹುದು. ಸ್ಟಾರ್ಟ್ ಮಾಡೋಣ. ಎಸ್ಸೆ ಇದು ಎರಡನೇ ಎಸ್ಸೆ. ಫಸ್ಟ್ ಅದು ನೇಚರ್ ಬಗ್ಗೆ ಹೇಳಿದೆ. ವ್ಯಾಲ್ಯೂ ಆಫ್ ಎಜುಕೇಶನ್. ಶಿಕ್ಷಣದ ಮಹತ್ವ ಏನು ಎನ್ನುವುದನ್ನು ಈ ಎಸ್ಸೆ ಮೂಲಕ ನಾವು ತಿಳಿದುಕೊಳ್ಳೋಣ. ಎಜುಕೇಶನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಇಟ್ ಹೆಲ್ಪ್ ಅಸ್ ಟು ಲರ್ನ್ ನ್ಯೂ ಥಿಂಗ್ಸ್ ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್. ಆ್ಯಂಡ್ ಎಜುಕೇಶನ್ ಗಿವ್ ಅಸ್ ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಗುಡ್ ವ್ಯಾಲ್ಯೂಸ್. ಎಜುಕೇಶನ್ ಏನಿದೆ ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಅದು ಏನು ಮಾಡ್ತದೆ, ನಮಗೆ ಶಿಕ್ಷಣದಿಂದ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಮತ್ತು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬಹುದು. ಎಜುಕೇಶನ್ ಇಂದ ನಮಗೆ ನಾಲೆಜ್, ಸಮುದ್ರದಷ್ಟು ನಾಲೆಜ್ ಅನ್ನು ನಾವು ನಾಲೆಜ್ ಅನ್ನು ಪಡೆದುಕೊಳ್ಳಬಹುದು. ಮತ್ತು ಹೊಸ ಹೊಸ ಸ್ಕಿಲ್ಸ್ಗಳು ಏನೇ ಅಗ್ರಿ ಮಾಡಿದ್ರು ಎಜುಕೇಶನ್ ಇಂಪಾರ್ಟೆಂಟ್ ಇದೆ. ಬಿಸ್ನೆಸ್ಗೂ ಎಜುಕೇಶನ್ ಇಂಪಾರ್ಟೆಂಟ್ ಇದೆ. ಒಂದು ಗುಡ್ ಜಾಬ್ ತೊಗೊಳಕ್ಕೂ ಎಜುಕೇಶನ್ ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ಎಲ್ಲ ಮಕ್ಕಳು ನೀವು ಕಂಪಲ್ಸರಿ ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಲೇಬೇಕು. ಯು ಶುಡ್ ಸ್ಟಡಿ ವೆಲ್ ಅಂಡ್ ಗೋ ಟು ಸ್ಕೂಲ್ ಎವ್ರಿ ಡೇ. ಓಕೆ ಚಿಲ್ಡ್ರನ್. ಎಜುಕೇಶನ್ is very important in our life. ಎಜುಕೇಶನ್ ನಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಅದಕ್ಕಾಗಿ ನಾವು ಶಿಕ್ಷಣವನ್ನು ಎಲ್ಲ ಮಕ್ಕಳು ಪಡೆಯಲೇಬೇಕು. It helps us to learn new things. ಹೊಸ ಹೊಸ ವಿಷಯಗಳನ್ನು ಶಿಕ್ಷಣದಿಂದ ನಾವು ಪಡೆಯಬಹುದು. and become a better person ಆಗಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬದಲಾಗಬಹುದು. ಗುಡ್ ಪರ್ಸನ್. ಓಕೆ ಸ್ಟೂಡೆಂಟ್ಸ್, ಏನಾಗೋದು, ಒಂದು ಬಿಕಮ್ ಎ ಬೆಟರ್ ಪರ್ಸನ್ ಆಗಿ ಬದಲಾವಣೆ ಆಗುತ್ತೇವೆ ಮತ್ತು ಹೊಸ ಹೊಸ ವಿಷಯಗಳನ್ನು ಶಿಕ್ಷಣದಿಂದ ನಾವು ಪಡೆದುಕೊಳ್ಳುತ್ತೇವೆ. ಎಜುಕೇಶನ್ ಗಿವ್ಸ್ ಅಸ್ ನಾಲೆಜ್. ಅದೇ ನಮಗೆ ಏನು ಕೊಡ್ತದ? ನಾಲೆಜ್ ಕೊಡುತ್ತದೆ, ಜ್ಞಾನ ಕೊಡುತ್ತದೆ. ನಾಲೆಜ್ ಅಂದರೆ ಜ್ಞಾನ ಕೊಡುತ್ತದೆ. ಸ್ಕಿಲ್ಸ್, ಹೊಸದೇನೇ ನಾವು ಮಾಡೋದಕ್ಕೂ, ಆರ್ಟ್ಸ್ ಆಗಲಿ, ಏನೇ ಕಲಾ, ಸಂಗೀತ ಮತ್ತು ಯಾವುದೇ ಸ್ಕಿಲ್ಸ್ಗಳನ್ನು ಆಟ ಸ್ಪೋರ್ಟ್ಸ್ಗಳಲ್ಲೂ ಹೋಗಬಹುದು. ಗುಡ್ ವ್ಯಾಲ್ಯೂಸ್, ಅದರಿಂದ ನಮಗೆ ಒಂದು ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ. Education helps us read, write, to and understand in the world. It teaches us how to solve problem and make a good decision. Good education also help us get a good job and earn money in our future. Education ಏನು ಮಾಡ್ತದೆ, ನಮಗೆ
ಶಿಕ್ಷಣ ಸರಿಯಾಗಿ ನಾವು ಸ್ಟಡಿ ಮಾಡಿದ್ದೇವೆ, ಸ್ಕೂಲ್ಗೆ ರೆಗ್ಯುಲರ್ ಆಗಿ ಹೋಗಿ ಒಂದು ವಿದ್ಯಾಭ್ಯಾಸನ ಕಲಿತಿದರೆ ನಮಗೆ ಓದಕ್ಕೆ ಬರುತ್ತೆ, ಬರೆಯೋಕೆ ಬರುತ್ತೆ ಮತ್ತು ನಾವು ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಮತ್ತನು ಬೆಳೆಯುತ್ತೆ. ಅದು ಮುಂದೆ ಯಾವುದೇ ನಮ್ಮ ಎದುರುಗಡೆ ಸಮಸ್ಯೆಗಳು ಬಂದರೂ ಅದನ್ನು ಪರಿಹರಿಸುವ ಒಂದು ನಮಗೆ ಜ್ಞಾನ ಎಜುಕೇಶನ್ ಇಂದ ಪಡೆದುಕೊಳ್ಳಬಹುದು ಸ್ಟೂಡೆಂಟ್ಸ್. ಮತ್ತು ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ, ಒಂದು ಒಳ್ಳೆ ಕೆಲಸ ಗುಡ್ ಜಾಬ್ ತೆಗೆದುಕೊಳ್ಳೋಕೆ ಮತ್ತು ಅದರಿಂದ ಹಣವನ್ನು ಗಳಿಸಿಕೊಳ್ಳಬಹುದು, ಬುದ್ಧಿಮತ್ತನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಒಂದು ಬೆಟರ್ ಆದ ಫ್ಯೂಚರ್ ಅನ್ನು ನಾವು ಮಾಡಿಕೊಳ್ಳಬಹುದು ಶಿಕ್ಷಣದ ಮೂಲಕ. ಎಜುಕೇಶನ್ helps us read, write to understand world. Understand world, the world. It teaches how to solve problem. It teaches us how to solve problems. ನಾವು ಯಾವುದೇ ಪ್ರಾಬ್ಲಮ್ ಸಮಸ್ಯೆ ಬಂದರೂ ಅದು ಹೇಗೆ ನಿವಾರಿಸಿಕೊಳ್ಳಬೇಕು ಅನ್ನೋದು ಈ ಎಜುಕೇಶನ್ದಿಂದ ನಮಗೆ ನಾಲೆಜ್ ದೊರೆಯುತ್ತದೆ. ಆ್ಯಂಡ್ ಮೇಕ್ ಅ ಗುಡ್ ಡಿಸಿಷನ್, ಮೇಕ್ ಅ ಗುಡ್ ಡಿಸಿಷನ್, ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಎಜುಕೇಶನ್ ಹೆಲ್ಪ್ ಮಾಡುತ್ತದೆ. ಗುಡ್ ಎಜುಕೇಶನ್, ಒಂದು ಒಳ್ಳೆ ಶಿಕ್ಷಣ ನಾವು ಪಡೆದುಕೊಂಡಿದ್ದರೆ also help us get a good job and earn money in future. ನಾವು ಸರಿಯಾಗಿ ಸ್ಕೂಲ್ಗೆ ಕಾಲೇಜ್ಗೆ ಹೋಗಿದರೆ ಒಂದು ಫ್ಯೂಚರ್ನಲ್ಲಿ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಆಗ ಅದರಿಂದ ನಾವು ಹಣನ ಗಳಿಕೆ ಮಾಡಬಹುದು. ಥ್ರೂ ಅದರ ಮೂಲಕ ವಿ ಲರ್ನ್ ಗುಡ್ ಮ್ಯಾನರ್ಸ್, ಡಿಸಿಪ್ಲಿನ್ and respectful life. It teaches how us to be kind and helpful. Education also help us become responsible citizen. ಇದು ಅದರ ಮೂಲಕ, ಶಿಕ್ಷಣದ ಮೂಲಕ ನಮಗೆ ಏನಾಗ್ತದ, ಒಳ್ಳೆ ನಡವಳಿಕೆ, ಒಳ್ಳೆ ನಡತೆ ನಮಗೆ ದೊರೆಯುತ್ತದೆ. ಅದರಿಂದ ಡಿಸಿಪ್ಲಿನ್ ಲೈಫ್ ಮಾಡ್ತೀವಿ, ರೆಸ್ಪೆಕ್ಟ್ಫುಲ್ ಲೈಫ್ ಮಾಡ್ತೀವಿ ಮತ್ತು ದಯಾಳು ಆಗ್ತೀವಿ, ಕೈಂಡ್ ಆಗ್ತೀವಿ. ಅದರಿಂದ ನಾವು ಬೇರೆಯವರಿಗೆ ಹೆಲ್ಪ್ ಮಾಡುವಂತ ಒಂದು ಗುಣನೂ ಕೂಡ ಈ ಎಜುಕೇಶನ್ ಇಂದ ನಮಗೆ ಸಿಗುತ್ತದೆ. ಎಜುಕೇಶನ್ ಆಲ್ಸೋ ಹೆಲ್ಪ್ ಅಸ್ ಬಿಕಮ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್. ಒಬ್ಬ ಒಳ್ಳೆ ನಾಗರಿಕನಾಗಿ ನಮಗೆ ಶಿಕ್ಷಣವು ಮಾಡುತ್ತದೆ. ನಾವು ಒಳ್ಳೆ ಸಿಟಿಜನ್ ಆಗಿ ಬದುಕಬಹುದು. ಇದರ ಮೂಲಕ, ವಿದ್ಯಾಭ್ಯಾಸದ ಮೂಲಕ. ಅದಕ್ಕಾಗಿ ಮಕ್ಕಳೇ ರೆಗ್ಯುಲರ್ ಆಗಿ ಸ್ಕೂಲ್ ಅನ್ನು ಹೋಗಿ ತಮ್ಮ ಎಜುಕೇಶನ್ ಅನ್ನು ಸರಿಯಾಗಿ ಮುಗಿಸಿ ಒಂದು ಒಳ್ಳೆ ಫ್ಯೂಚರ್ನೂ ಇದೆ, ರೆಸ್ಪೆಕ್ಟ್ಫುಲ್ ಲೈಫ್ನೂ ಇದೆ ಮತ್ತು ಮನಿನೂ ಅರ್ನ್ ಮಾಡಿಕೊಳ್ಳಬಹುದು ಮತ್ತೆ ಬುದ್ಧಿಮತ್ತನ್ನು ಹೆಚ್ಚಿಸಿಕೊಳ್ಳಬಹುದು. ಓಕೆ ಸ್ಟೂಡೆಂಟ್ಸ್, ಥ್ರೂ ಎಜುಕೇಶನ್ ವಿ ಲರ್ನ್ ಗುಡ್ ಮ್ಯಾನರ್ಸ್, ಡಿಸಿಪ್ಲಿನ್ ಲೈಫ್. ಡಿಸಿಪ್ಲಿನ್ ಆಗಿ ಇರುವುದಕ್ಕೆ ಅದು ನಮಗೆ ಕಲಿಸಿಕೊಡುತ್ತದೆ. ಆ್ಯಂಡ್ ರೆಸ್ಪೆಕ್ಟ್ಫುಲ್ ಲೈಫ್ನು ನಮಗೆ ಶಿಕ್ಷಣದಿಂದ ದೊರಕುತ್ತದೆ. ಇಟ್ ಟೀಚರ್ಸ್, ಅದು ನಮಗೆ ಏನು ಕಲಿಸ್ಕೊಡ್ತದ, ಟೀಚರ್ಸ್ ಅಸ್ ಟು ಬಿ ಕೈಂಡ್, ನಾವು ಎಷ್ಟು ಜಾಸ್ತಿ ಸ್ಟಡಿ ಮಾಡ್ತೀವಿ ಅಷ್ಟು ನಮ್ಮ ಹತ್ತಿರ ಒಂದು ಕೈಂಡ್ ಗುಣವನ್ನು, ದಯಾಳು ಗುಣವನ್ನು ಮತ್ತು ಹೆಲ್ಪಿಂಗ್ ನೇಚರನ್ನು
ನಮ್ಮಲ್ಲಿ ಬೆಳೆಯುತ್ತದೆ. ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಮಕ್ಕಳೇ. ಅದರಿಂದ ಬುದ್ಧಿಮತ್ತನ್ನು ಹೆಚ್ಚಿಕೊಳ್ಳಬಹುದು, ನಾಲೆಜ್ನ ದೊರಕಬಹುದು, ಹಣನು ಅರ್ನ್ ಮಾಡಬಹುದು, ರೆಸ್ಪೆಕ್ಟ್ಫುಲ್ ಲೈಫ್ನು ಮಾಡಬಹುದು. ಆಲ್ಸೋ ಹೆಲ್ಪ್ ಅಸ್ become ರೆಸ್ಪಾನ್ಸಿಬಲ್ ಸಿಟಿಜನ್. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ನಾಗರಿಕನಾಗಿ ನಾವು ಆಗುತ್ತೇವೆ. ಇದರಿಂದ ಎಜುಕೇಶನ್ ಇಂದ ಸಿಟಿಜನ್ ಸಿಟಿಜನ್. Value of the education. Education is very important in our life. It helps us to learn new things and become a better person. ಅದು ನಮ್ದು ಲೈಫಿನಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಅದರಿಂದ ನಮ್ಗೇನು ಸಿಗುತ್ತದೆ ಅಂದರೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಮತ್ತು ಬೆಟರ್ ಪರ್ಸನ್ ಆಗಿ ಆಗಬಹುದು. ಎಜುಕೇಶನ್ ಇಂದ ಜ್ಞಾನನೂ ದೊರೆಯುತ್ತದೆ, ಹೊಸ ಸ್ಕಿಲ್ಸ್ನು ಕಲಿಬಹುದು, ಒಳ್ಳೆ ವ್ಯಾಲ್ಯೂ ಜೀವನನೂ ಮಾಡಬಹುದು. ಅದು ಎಜುಕೇಶನ್ ಇಂದ ರೀಡ್ ರೈಟ್ ಓದಲೂಬಹುದು, ಬರೆಯಲೂಬಹುದು ಮತ್ತು ಅಂಡರ್ಸ್ಟ್ಯಾಂಡ್ ದಿ ವರ್ಲ್ಡ್. ಅದರಿಂದ ಏನ್ ಮಾಡ್ತೇವೆ, ಜಗತ್ತನ್ನು ನಾವು ಅರಿತುಕೊಳ್ಳುತ್ತೇವೆ. ಹೌ ಟು ಪ್ರಾಬ್ಲಮ್ಗಳನ್ನು ಹೇಗೆ ಸಾಲ್ವ್ ಮಾಡುವುದನ್ನು ಶಿಕ್ಷಣದಿಂದ ನಮಗೆ ದೊರೆಯುತ್ತದೆ. ಮೇಕ್ ಅ ಗುಡ್ ಡಿಸಿಷನ್. ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಶಿಕ್ಷಣ ನಮಗೆ ಸಹಾಯ ಮಾಡುತ್ತದೆ. ಇಟ್ ಹೆಲ್ಪ್ ಅಸ್ ಟು ಗೆಟ್ ಅ ವೆರಿ ಇಂಪಾರ್ಟೆಂಟ್ ಗುಡ್ ಜಾಬ್ ಅಂಡ್ ಅರ್ನ್ ಮನಿ ಅಂಡ್ ದ ಫ್ಯೂಚರಿನಲ್ಲಿ ನಾವು ಒಂದು ಒಳ್ಳೆ ಕೆಲಸವನ್ನು ತೆಗೆದುಕೊಂಡು ಒಳ್ಳೆ ಫ್ಯೂಚರ್ ಮಾಡಿಕೊಳ್ಳಬಹುದು. ಥ್ರೂ ಅದರ ಮೂಲಕ ಅರ್ನ್ ಮನಿ, ಒಂದು ಮ್ಯಾನಸ್ ಒಳ್ಳೆ ನಡತೆ ನಮಗೆ ದೊರೆಯುತ್ತದೆ. ಒಂದು ಶಿಸ್ತಿನ ಸಿಪಾಯಿ ಆಗಿ ನಾವು ಕನ್ವರ್ಟ್ ಆಗ್ತೀವಿ ಮತ್ತು ರೆಸ್ಪೆಕ್ಟ್ಫುಲ್ ಲೈಫ್ ಸಿಗುತ್ತೆ. ಕೈಂಡ್ ದಯಾಳುನು ಆಗುತ್ತೀವಿ. ಹೆಲ್ಪ್ ಮಾಡುವ ನೇಚರ್ ನಮ್ಮ ಹತ್ತಿರ ಬೆಳೆಯುತ್ತದೆ. ಎಲ್ಲಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಜುಕೇಶನ್. ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನಾವು ಬದಲಾಗುತ್ತೇವೆ ಮಕ್ಕಳೇ. ಓಕೆ, ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ಮುಂದಿನ ಎಸೆ ಬರೆಸ್ತೀನಿ. Education is key to bright future. It helps us grow in life and become successful. Every child should go to school, study well. Okay, ಅದರಿಂದ ನಾವು ಏನು ಮಾಡ್ತೇವೆ, ಒಂದು ಬ್ರೈಟ್ ಫ್ಯೂಚರ್ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೇವೆ. ಅದರಿಂದ ನಾವು ಲೈಫಿನಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತೇವೆ ಮತ್ತು ಲೈಫಿನಲ್ಲಿ ಸಕ್ಸಸ್ ಆಗ್ತೇವೆ. ಅದಕ್ಕೆ every child you should learn, go to regular school and study well. Okay children, education is key. ಒಂದು ಕೀಲಿ ಇದೆ, ಅದು key to a bright future. It helps us ಬೆಳೆಯುವುದಕ್ಕೆ, grow in life and become successful. Every child should go to school and study well. Okay children, education is key to bright future. It helps us grow in your life and become a successful. You should go school, study well. Okay children,
ಮತ್ತೆ ಇವತ್ತಿನ ಎಜುಕೇಶನ್ ಬಗ್ಗೆ ಹೇಳಿದ ಎಸ್ಸೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ನು ಮಾಡಿ, ಶೇರ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ನು ಮಾಡಿ. ಮುಂದೆ ಕ್ಲಾಸ್ಗಳಲ್ಲಿ ಆದಷ್ಟು ಒಂದು ನ್ಯೂ ಎಸ್ಸೆಯನ್ನು ತೆಗೆದುಕೊಂಡು ಬರುತ್ತೇನೆ. ಹಾಗೂ ಚಿಲ್ಡ್ರನ್ಸ್ ಕಿಡ್ಸ್ಗಳಿಗಾಗಿ ನ್ಯೂ ಶಾರ್ಟ್ ವರ್ಡ್ಸ್ ಅಂಡ್ ಶಾರ್ಟ್ ಸೆಂಟೆನ್ಸ್ನು ತೆಗೆದುಕೊಂಡು ಬರುತ್ತೇನೆ. ಹಾಗೂ ಗ್ರಾಮರ್ನು ಕ್ಲಾಸ್ಗಳು ಇವೆ, ಇನ್ನು 45 ಕ್ಲಾಸಸ್ ಇವೆ. ಅದರಲ್ಲಿ ಒಂದು 3 ಕ್ಲಾಸ್ ಮುಗಿದಿವೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು 3 ತಿಂಗಳು ಒಂದು ಇಂಗ್ಲಿಷ್ ಬಗ್ಗೆನೇ ಕ್ಲಾಸ್ಗಳು ಮಾಡೋದಿದೆ. ಕಿಡ್ಸ್ಗಳಿಗಾಗಿ ಒಂದು ಶಾರ್ಟ್ಸ್ ವರ್ಡ್ಸ್ಗಳು ಮತ್ತು ಸೆಂಟೆನ್ಸ್ ಮತ್ತೆ ಇವು ಯಾವುದೇ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂಥ ಎಸ್ಸೆಗಳು ಮತ್ತು ಇಂಗ್ಲಿಷ್ ಗ್ರಾಮರ್ ಅನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಟೂಡೆಂಟ್ಸ್ ಎಲ್ಲರೂ ನೋಡಿ ಅದರ ಸದುಪಯೋಗ ಪಡೆದುಕೊಳ್ಳಿ. ಓಕೆ ಚಿಲ್ಡ್ರನ್ಸ್, ಬಾಯ್ ಎವ್ರಿವನ್.